ಒಬ್ಬ ವಯಸ್ಸಾದ ವೃದ್ಧ ರವಿ ಪ್ರತಿದಿನ ಸಂಜೆ ಉದ್ಯಾನವನದಲ್ಲಿ ಕುಳಿತುಕೊಂಡಿರುತ್ತಾನೆ. ಅವನ ಕೈಯಲ್ಲಿ ಒಂದು ಕೆಂಪು ಬಲೂನು ಇರುತ್ತದೆ. ಮಕ್ಕಳು ಓಡಾಡುತ್ತಾ ಆಟವಾಡುತ್ತಿರುತ್ತಾರೆ, ಆದರೆ ಯಾರೂ ಆ ಅಜ್ಜನ ಬಳಿ ಹೋಗುತ್ತಿರಲಿಲ್ಲ. ಒಂದು ದಿನ ಒಬ್ಬಳು ಕುತೂಹಲದಿಂದ ತುಂಬಿರುವ ಹುಡುಗಿ ಅನು ಅಜ್ಜನ ಬಳಿಗೆ ಬರುತ್ತಾಳೆ. ಅಜ್ಜ, ಈ ಬಲೂನು ಏಕೆ ಹಿಡಿದಿದ್ದೀರಾ ಎನ್ನುತ್ತಾಳೆ. ರವಿ ನಿಧಾನವಾಗಿ ನಗುತ್ತಾನೆ. ಇದು ನನ್ನ ಹೆಂಡತಿಗಾಗಿ. ಅವಳು ಬಲೂನುಗಳನ್ನು ತುಂಬಾ ಇಷ್ಟಪಡುತ್ತಿದ್ದಳು. ಪ್ರತಿ ವರ್ಷ ಅವಳ ಹುಟ್ಟುಹಬ್ಬಕ್ಕೆ ನಾನು ಒಂದು ಬಲೂನು ಕೊಡುತ್ತೇನೆ ಎಂದನು ಅಜ್ಜ. ನಂತರ ಅನು ಆಮೇಲೆ ಅವರು ಎಲ್ಲಿದ್ದಾರೆ ಎಂದು ಅಚ್ಚರಿಯಿಂದ ಕೇಳುತ್ತಾಳೆ. ರವಿ ಆಕಾಶವನ್ನು ತೋರುತ್ತಾನೆ. ಅವಳು ಈಗ ಆಮೇಲಿರುವಳು. ಆದರೂ ನಾನು ಬಲೂನು ತರುತ್ತೇನೆ, ಅವಳಿಗೆ ನೆನಪಾಗಬೇಕು ಅಂತ. ನಂತರ ಅನು ರವಿಯ ಪಕ್ಕದಲ್ಲಿ ಮೌನವಾಗಿ ಕೂತುಕೊಳ್ಳುತ್ತಾಳೆ. ಕೆಲವೇ ಕ್ಷಣಗಳಲ್ಲಿ ಅವಳಿಗೆ ನೆನಪಾಗುತ್ತದೆ. ಅವಳು ರವಿಯನ್ನು ಆಲಿಂಗಿಸುತ್ತಾಳೆ. ನಾನು ಸಹಾಯ ಮಾಡಲಾ ಅಜ್ಜ ಎನ್ನುತ್ತಾಳೆ. ಇಬ್ಬರೂ ಕೈಚಾಚಿ ಬಲೂನನ್ನು ಬಿಟ್ಟುಬಿಡುತ್ತಾರೆ. ಕೆಂಪು ಬಲೂನು ನೇರವಾಗಿ ಆಕಾಶಕ್ಕೆ ಏರುತ್ತದೆ. ನಂತರ ಅನು ಆನಂದದಿಂದ ಚಪ್ಪಾಳೆ ತಟ್ಟುತ್ತಾಳೆ. ಅಜ್ಜ ಆಕೆಯನ್ನು ನೋಡಿ. ಆತನ ಕಣ್ಣುಗಳು ಕಣ್ಣೀರು ತಂದು ನಗುತ್ತವೆ. ನಿನಗೆ ಧನ್ಯವಾದಗಳು ಕಣ್ಮಣಿ ಎನ್ನುತ್ತಾನೆ. ಅನು ಓಡಿ ಹೋಗುತ್ತಾಳೆ. ನಾಳೆ ಮತ್ತೆ ಬರುವೆ ಅಜ್ಜ, ಈ ಬಾರಿ 2 ಬಲೂನು ತರುತ್ತೇನೆ ಎಂದಳು. ರವಿ ಆಕೆಯನ್ನು ನೋಡುತ್ತಾ ನಗುತ್ತಾನೆ. ಅಜ್ಜನ ಹೃದಯದಲ್ಲಿ ಹೊಸ ಆಶಯ ಕಿರಣ ಮೂಡುತ್ತದೆ. ಮಕ್ಕಳೇ, ನಮ್ಮ ಸಣ್ಣ ಕಾಳಜಿ ಮತ್ತು ಸ್ನೇಹವು ಯಾರಿಗಾದರೂ ಜೀವನದ ದೊಡ್ಡ ಉಡುಗೊರೆಯಾಗಿ ಪರಿಣಮಿಸಬಹುದು.